ನೀವೆಲ್ಲರೂ ಈ ಭೂಮಿಯ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಜೀವನ ಮಾಡಿದರೂ ಸಹ ತಾಯಿಯ ಋಣ, ತಂದೆಯ ಋಣ, ಗುರುವಿನ ಋಣ ಯಾವ ಕಾಲಕ್ಕೂ ಏನು ಮಾಡಿದರೂ ತೀರಿಸಲಾಗಿರುವಂತಹ ಋಣಗಳು ಯಾವುದಾದರೂ ಇದ್ದರೆ ಅದು ತಾಯಿಯ ಋಣ, ತಂದೆಯ ಋಣ, ಗುರುವಿನ ಋಣ. ಈ ಋಣಗಳನ್ನು ಕಳೆಯಲಿಕ್ಕೆ ನಮ್ಮಿಂದ ಯಾವುದೇ ರೀತಿಯ ಏನೇ ಸತ ಪ್ರಯತ್ನ ಮಾಡಿದರೂ ಆಗಲ್ಲ. ಆದರೂ ಸಹ ಇಂಥ ಗುರುವನ್ನು ಪಡೆದು ಇಂಥ ಗುರುವಿನ ಸನ್ಮಾರ್ಗದಲ್ಲಿ ನಡೆದಾಗ ಅವರ ನಡೆನುಡಿಯನ್ನು ನಾವು ಸಹ ಪಾಲಿಸಬೇಕೆಂದು ಬಂದಿರುವಂತಹ ಶರಣು ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿರತಪಲ್ಲಿ ಗ್ರಾಮದ ಸದ್ಗುರುವಿನ ಭಕ್ತರೂ ಆಗಿರುವಂತಹ ನರಸಿಂಹ ಅಣ್ಣನವರು ಸಹ ಒಂದೆರಡು ಹಿತವಚನಗಳನ್ನು ಸದ್ಭಕ್ತರಿಗೆ ಹೇಳಬೇಕಾಗಿ ನರಸಿಂಹಣ್ಣನವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಶೈಲ ಭ್ರಮರಂಭ ಮಲ್ಲಿಕಾರ್ಜುನ ಸ್ವಾಮಿ ದೇವರನ್ನು ನನ್ನ ಹೃದಯ ಮಂದಲದಲ್ಲಿ ನೆನೆಸುತ್ತಾ, ಅದೇ ರೀತಿಯಾಗಿ ಚಿತ್ತಪಲ್ಲಿ ಕರಿಯಪ್ಪ ತಾತನ ಪಾದಕ್ಕೆ ನನ್ನ ಹಣೆ ಮೆಣದು, ಹುರ್ಕುಂದೀರಣ್ಣ ಸ್ವಾಮಿ ದೇವರಿಗೂ ಕೂಡ ನನ್ನ ಹಣೆ ಮೆಣದು, ಅದೇ ರೀತಿಯಾಗಿ ಬುಡಮನದೊಡ್ಡಿ ಆಂಜನೇಯ ಸ್ವಾಮಿ ದೇವರಿಗೂ ಕೂಡ ನನ್ನ ಹಣೆ ಮೆಣದು, ಶ್ರೀ 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 ಸದ್ಗುರು ಹಬ್ಬಾಸರೆ ತಾತನವರ ಪರಮ ಶಿಷ್ಯರಾದಂತ ಕಪೂರ್ ತಾತನವರ ಪಾದಕ್ಕೂ ಕೂಡ ನನ್ನ ಹಣೆ ಮೆಣದು. ಈ ಗುರು ಪೂರ್ಣಿ ಎಂಬ ಇವತ್ತಿನ ದಿವಸ ಅದ್ಭುತವಾದಂತ ದಿವಸ. ಯಾಕಂದ್ರೆ ನಮ್ಮ ಭಾಗದಲ್ಲಿ, ನಮ್ಮ ಊರಿನಲ್ಲಿ ಕೂಡ ಗುರು ಪೂರ್ಣಿ ಎಂಬ ಬಹಳ ಮಂದಿಗೆ ಗೊತ್ತೇನೇ ಇಲ್ಲ. ಈಗ 6ನೇ ವರ್ಷ ಅಪ್ಪಾಜಿ ಅವರು ಬಂದೇನೆ ಗುರು ಪೂರ್ಣಿ ಎಂಬ ಹಬ್ಬ ಎಂಬುದು ಗೊತ್ತಾಗಿರುತ್ತೆ. ಈಗ ಗುರು ಶಿಷ್ಯರ ಸಂಬಂಧದ ದಿನ ಇದು. ಯಾಕಂದ್ರೆ ಗುರು ಶಿಷ್ಯರು ಸಂಬಂಧ ದಿನ, ಅದು ನಮ್ಮ ಚಿರ್ತಪಲ್ಲಿಯಲ್ಲಿ ಆಗೋದು ಬಹಳ ಅದ್ಭುತ. ಬಹಳ ಸಲ ಇರ್ಬೋದು, ಆದರೆ ಗೊತ್ತಿರಲಾರ್ದಂತ ಚಿರ್ತಪಲ್ಲಿ ಊರು ಬಹಳ ಮಂದಿಗೆ ಗೊತ್ತು ಮಾಡಿ ಆ ಗುರು ಹಿರಿಯರು ಈ ಚಿರ್ತಪಲ್ಲಿ ಎಂಬ ಗ್ರಾಮದಲ್ಲಿ ಬಂದು ಪವಿತ್ರವಾದ ಇದು ಒಂದು ಅರಣ್ಯ ಅಂತ ಅಡವಿಯಲ್ಲಿ ಒಂದು ದೇವರನ್ನು ರೀತಿಯಾಗಿ ಸೃಷ್ಟಿ ಮಾಡಿ ಆ ಭಗವಂತನು ಇವತ್ತು ಇಲ್ಲಿ ನಡೆದಾಡುವ ದೇವರು ಅಂತ ಹೇಳಬಹುದು. ಯಾಕಂದರೆ ಈ ಜಾಗದಲ್ಲಿ ನಮ್ಮ ಊರವರು ಹಗಲೇ ಇಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ, ಆದ್ರೆ ಇವತ್ತು ಹಗಲು ರಾತ್ರಿ ಇಷ್ಟಪಡಕ ಬಹಳ ಜನ ಇಲ್ಲಿಗೆ ಬಂದಿದ್ದಾರೆ. ಯಾಕಂದ್ರೆ ಅಂತ ಗುರುವು ಇದ್ದಾನೆ ಇಲ್ಲಿ. ಈಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಈ ಗುರು ಅಪ್ಪನವರಿಗೆ ಮೇಲೆ ಹಸಿರು, ನಡುವೆ ಕೆಂಪು, ಆಮೇಲೆ ಬಿಳುಪು, ಇದು 3 ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬ ರೂಪದಲ್ಲಿ ಕಾಣ್ತಾ ನಮ್ಮೆಲ್ಲರಿಗೂ ನಡೆದಾಡುವ ದೇವರು ಅಂತ ಭಾವಿಸುತ್ತಾ ಈ ದಿನ ಗುರು ಶಿಷ್ಯರು ಸಂಬಂಧ ಬಹಳ ಮಂದಿಗೆ ತೋರಲಾಗಿದೆ. ಚಿರ್ತಪಲ್ಲಿ ಎಂಬ ಗ್ರಾಮದಳು ಪ್ರತಿ ಹುಣ್ಣಿಮೆಗೆ ಎಷ್ಟೋ ಜನ ಇಲ್ಲಿ ಈ ಜಾಗದಲ್ಲಿ ಬರ್ತಿದ್ದಾರೆ. ಅದರಲ್ಲಿ ಮುಂಜಾನಿಂದ ಸಾಯಂಕಾಲವರೆಗೆ ಅನ್ನದಾನ, ಅದೇ ರೀತಿಯಿಂದ ಶಾಂತಿ. ಅಪ್ಪನವರು ಈಗ ಅಮರೇಶ್ ಪೂಜಾರಿ ಅವರು ಹೇಳಿದಂತೆ ಅಪ್ಪನವನು ವಾಣಿ ಹೆಂಗಿರ್ತಂದ್ರೆ ನಾವು ಬಹಳ ಮಂದಿ ತಾತನವ್ರನ್ನ ಕೂಡ ನೋಡಿವಿ. ಆದ್ರೆ ಎಷ್ಟು ಮಂದಿಗೆನ್ನ ಬರಲಿ ಅಪ್ಪ ಅಮ್ಮ ಅನ್ನುವ ಭಾಷೆ ರೀತಿಯಿಂದ
ಮತ್ತೆ ಎಷ್ಟು ಇಬ್ಬಂದಿ ಇದ್ರೆ ಕೂಡ ಈಗ ನಾವು ಜನ ಹೆಂಗ ತಯಾರಾಗ್ಯಾರ ಅಂದ್ರೆ ಅಪ್ಪನ ತಲ್ಲಿಗೆ ಬಂದು ಕೇಳಲಾರ್ದೆ ಫೋನ್ ಮಾಡಿ ಕೇಳೋರು ಬಹಳ ಮಂದಿ ಅದಾರೆ. ಅಷ್ಟು ಮಂದಿಗೆ ಕೂಡ ಫೋನ್ ಕೂಡ ಸಮಾಧಾನ ಹೇಳುವ ಸದ್ಗುರುವರು ಅಂದ್ರೆ ನಾವು ಅಪ್ಪನವ್ರನ್ನೇ ನೋಡಿದ್ವಿ. ಯಾಕಂದ್ರೆ ಇಂಥ ಊರಿನಲ್ಲಿ ಇಂಥ ಕಾರ್ಯಕ್ರಮವು ಮಾಡುತ್ತಾ ಈ ಜಾಗದಲ್ಲಿ ನಮ್ಮ ಚಿರ್ತಪಲ್ಲಿ ಎಂಬ ಹೆಸರು ಕೂಡ ಬಹಳ ಮಂದಿಗೆ ಗೊತ್ತಿತ್ತಿಲ್ಲ. ಆದ್ರೆ ಈ ಊರಿನ ಹೆಸರು ಕೂಡ ಬಹಳ ಮಂದಿಗೆ ಬೆಳಕು ಮಾಡುತ್ತಾ ಈ ಅವಕಾಶ ಕೊಟ್ಟಿರುವಂತ ನಿಮಗೂ ನಮಗೂ ಎಲ್ಲರಿಗೂ ನಮಸ್ಕಾರಗಳು. ಚಿರ್ತಪಲ್ಲಿ ಎಂಬ ಕುಗ್ರಾಮವನ್ನು ಪ್ರಕೃತಿಯ ಮಡಿಲಿನಲ್ಲಿ ಸದ್ಗುರು ಅಬ್ಬಾಸಲಿ ತಾತನವರು ಒಡೆದು ಮೂಡಿದ ನಂತರ ಈ ಒಂದು ಕ್ಷೇತ್ರವು ಸರ್ವ ಜನಾಂಗದ ಶಾಂತಿಯ ಸುಕ್ಷೇತ್ರವಾಗಿ ಚಿರ್ತಪಲ್ಲಿ ಎಂಬ ಕುಗ್ರಾಮ ಸುಗ್ರಾಮವಾಗಿ ಪವಿತ್ರ ಪುಣ್ಯಕ್ಷೇತ್ರವಾಗಿ ಗುರುವಿನ ಪಾದ ಸ್ಪರ್ಶದಿಂದ ಸುಕ್ಷೇತ್ರವಾಗಿದೆ ಎಂದು ವರ್ಣನೆ ಮಾಡಿರುವಂತಹ ನರಸಿಂಹ ಅಣ್ಣನವರಿಗೆ ತುಂಬಿರುವುದಾದ ಅಭಿನಂದನೆಗಳು.